ನಮಸ್ತೆ ಎಲ್ಲರಿಗೂ. ಮಾರ್ಕೆಟ್ ಇನ್ಸೈಟ್ಸ್ ಬೈ ಎ ಜೆ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು ಇವತ್ತಿನ ವೀಕ್ಲಿ ಔಟ್ಲುಕ್ ವಿಡಿಯೋಲಿ ನ್ಯಾಸ್ಡ್ಯಾಕ್, ಗೋಲ್ಡ್ ಆ್ಯಂಡ್ ಸಿಲ್ವರ್ ಮತ್ತು ಕ್ರೂಡ್ ಆಯಿಲ್ ಬಗ್ಗೆ, ಅದರ ಜೊತೆಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಇದ್ರವರೆಗೂ ವೀಕ್ಲಿ ಮೂಮೆಂಟಮ್ ಹೆಂಗಿತ್ತು ಮತ್ತು ನೆಕ್ಸ್ಟ್ ವೀಕ್ ಸೆಕ್ಟರ್ಸ್ ಯಾವ್ದು ನಾವು ಅಬ್ಸರ್ವ್ ಮಾಡ್ಬೋದು. ಅದ್ರ ಜೊತೆಗೆ IPO ಕಾರ್ನರ್ಗೆ ಬರೋಣ. ಅದಾದಮೇಲೆ ನಾಳೆ ಏನು ರಿಸಲ್ಟ್ಸು ಮತ್ತು ಯಾವ್ಯಾವ ಈವೆಂಟ್ಸ್ ಇದೆ ನಾಳೆ ಬರೀ ಮಂಡೇಗೆ ನೋಡೋಕ್ಕೆ. ಅದ್ರ ಜೊತೆಗೆ ಲಾಸ್ಟಲ್ಲಿ ಟಾಪ್ 3 ಪಿಕ್ಸ್, ಸ್ಟಾಕ್ ಪಿಕ್ಸ್ ಅನ್ನೋದು ನಾನು ಕೊಡ್ತೀನಿ. ಅಂದರೆ ಈ ವೀಕು ಯಾವುದು ಎಕ್ಸ್ಪೆಕ್ಟ್ ಮಾಡ್ಬೋದು ಒಳ್ಳೆ ಮೊಮೆಂಟಮಲ್ಲಿ ಅಂತ. ಸೊ ಇದೆಲ್ಲ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸ್ಟ್ರಿಕ್ಟ್ ಡಿಸ್ಕ್ಲೇಮರು. ಸೊ ಈ ವಿಡಿಯೋ ಬರೀ ಇನ್ಫಾರ್ಮೇಷನ್ ಪರ್ಪಸ್ಗೆ ಮಾತ್ರ. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಷನ್ಸ್ ಕೊಡ್ತಿಲ್ಲ. ಯಾವುದೇ ಸ್ಟಾಕ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ರು ಕೂಡ ನಾನು ಇಲ್ಲಿ ಯಾರಿಗೂ ಇನ್ವೆಸ್ಟ್ಮೆಂಟ್ ಅಡ್ವೈಸಸ್ ಕೊಡ್ತಿಲ್ಲ. ನಾನು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಲ್ಲ. ಇವಾಗ ನಾವು ನ್ಯಾಸ್ಡ್ಯಾಕ್ 100 ಇಂಡೆಕ್ಸ್ ಚಾರ್ಟನ್ನು ನೋಡ್ತಾ ಇದ್ದೀವಿ. ಸೊ ನಾವು ನೋಡೋಕ್ಕಿದ್ರೆ ಆಲ್ಮೋಸ್ಟ್ ಲಾಸ್ಟ್ ವೀಕು ಒಂದು ದೊಡ್ಡ ಸೆಲ್ ಆಫ್ ಅನ್ನೋದೇ ಕಾಣಿಸ್ತು. ಆಲ್ಮೋಸ್ಟ್ ಒಂದು 6% ಸೆಲ್ ಆಫ್ ಆಯಿತು ಲಾಸ್ಟ್ ವೀಕು. ಬಟ್ ಕ್ಲೋಸಿಂಗ್ ಬಂದುಬಿಟ್ಟು 4.75% ಕ್ಲೋಸ್ ಆಯಿತು ನ್ಯಾಸ್ಡ್ಯಾಕು. ಸೊ ಒಂದು ಬಂದುಬಿಟ್ಟು ಅಲ್ಲಿ ಬಬಲ್ ಏನೋ ಬಬಲ್ ಬಿಲ್ಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಆ ಮಾರ್ಕೆಟಲ್ಲಿ. ಪ್ಲಸ್ ಅಟ್ ದ ಸೇಮ್ ಟೈಮ್ ಲೇ ಆಫ್ಸ್ ಅನ್ನೋದು ತುಂಬ ಜಾಸ್ತಿ ಆಗ್ತಿದೆ. ಲೈಕ್ ಟಾಪ್ 7 ಕಂಪನೀಸು ಅದು ನ್ಯಾಸ್ಡ್ಯಾಕಲ್ಲಿ ಆಲ್ಮೋಸ್ಟ್ 40% ವೇಟೇಜ್ ಇದೆ. ಸೊ ಆ ಕಂಪ್ನೀಸಲ್ಲಿ ಲೇ ಆಫ್ಸ್ ಅನ್ನೋದು ವಿಪರೀತ ಆಗ್ತಿದೆ. ಸೊ ಅದ್ರ ಜೊತೆಗೆ ಒಂದು ಬಂದುಬಿಟ್ಟು ಲೈಕ್ US ಸುಪ್ರೀಂ ಕೋರ್ಟಿಂದ ಒಂದು ಲೈಕ್ ಟ್ರಯಲ್ಸ್ ನಡೀತದೆ. ಲೈಕ್ ಟ್ರಂಪ್ ಇದ್ರ ಮೇಲೆ ಲೈಕ್ ಟ್ಯಾರಿಫ್ಸ್ ಏನು ವಿಧಿಸ್ತಿದ್ದಾರಲ್ವ, ಲೈಕ್ ತುಂಬ ಅನ್ರಿಯಲಿಸ್ಟಿಕ್ ಆಗಿ ಮತ್ತು ತುಂಬ ಸ್ಪಾಂಟೇನಿಯಸ್ ಆಗಿ ಸಿಕ್ಕಿದ ಪರ್ಸೆಂಟೇಜ್ ಎಲ್ಲ ಆಗ್ತಿದ್ದಾರೆ. ಸೊ ಅದ್ರದ್ದು ಬಂದುಬಿಟ್ಟು ಅವ್ರ ಜನನೇ ಆಲ್ಮೋಸ್ಟ್ ಅವ್ರ ಅಗೇನ್ಸ್ಟ್ ಬಂದು ಸೊ US ಸುಪ್ರೀಂ ಕೋರ್ಟಲ್ಲಿ, ಅಲ್ಲಿ ಇರೋ ಸುಪ್ರೀಂ ಕೋರ್ಟಲ್ಲಿ ದೇ ಆರ್ ಫೈಟಿಂಗ್ ಅ ಕೇಸ್ ಆ್ಯಕ್ಚುಲಿ. ಸೊ ಅದ್ರದ್ದು ಔಟ್ಕಮ್ ಏನು ಬರುತ್ತೆ ಅಂತ ನೋಡಬೇಕು. ಬಟ್ ಡೇ ಟು ಡೇ ಡೈಲಾಗ್ ಏನೋ ಆಗ್ತಿದೆ ಅದರ ರಿಗಾರ್ಡಿಂಗು. ಪ್ಲಸ್ ಇನ್ನೊಂದು ಏನಂದರೆ ಒಂದು ರಿಪೋರ್ಟ್ ಬಂದಿತ್ತು ಲಾಸ್ಟ್ ಇಯರು. ಸೊ ಇವಾಗೂ ಕೂಡ ಇನ್ನೊಂದು ರಿಪೋರ್ಟ್ ಬಂದಿದೆ ಸೇಯಿಂಗ್ ದ್ಯಾಟ್ US ಮಾರ್ಕೆಟ್ಸು ರಿಸೆಷನಲ್ಲಿ ಹೋಗ್ತಿದೆ ಅಂತ. ಸೊ ಅವ್ರೇನಾದ್ರು ರಿಸೆಷನಲ್ಲಿ ಹೋದರೆ ಈ ಸೆಲ್ ಆಫ್ ಅನ್ನೋದು ತುಂಬ ದೊಡ್ಡದಾಗಿ ಮೇಜರಾಗಿ ಇಂಪ್ಯಾಕ್ಟ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಅದು ನಾವು ಕಾದು ನೋಡಬೇಕಾಗತ್ತೆ ನೆಕ್ಸ್ಟ್ ವೀಕ್ ಏನಾಗುತ್ತೆ ಮಾರ್ಕೆಟ್ಸು ಅಂತ. ಬಟ್ ನ್ಯಾಸ್ಡ್ಯಾಕ್ ಕಂಪ್ಲೀಟಾಗಿ ಆಲ್ಮೋಸ್ಟ್ ವೀಕ್ಲಿಯಲ್ಲಿ ಚೆನ್ನಾಗಿ ಏನೋ ಕಾಣಿಸ್ತಿದೆ. ಬಟ್ ಡೈಲಿ ನೀವು ನೋಡೋಗಿದ್ರೆ ಆಲ್ಮೋಸ್ಟ್ ಒಂದು ಸ್ಟ್ರಕ್ಚರಲ್ ಶಿಫ್ಟ್ ಅನ್ನೋದು ಸ್ಟಾರ್ಟ್ ಆಗಿದೆ ಇವಾಗ. ಬಟ್ ಇವಾಗ ನಮಗೆ ಈ ಕ್ಯಾಂಡಲ್ ನಾವೇನು ನೋಡಿದ್ವು ಅಲ್ಲ ಫ್ರೈಡೇ, ಅದು ಬಂದುಬಿಟ್ಟು ಒಂದು ಸ್ಟ್ರಕ್ಚರಲ್ ಬೌನ್ಸ್ ಬ್ಯಾಕ್ ಅಷ್ಟೇ. ಸೊ ಮೈಟ್ ಬಿ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಮೇಲೆ ಹೋದ್ಮೇಲೆ 25,500 600 ತಿರುಗಿ ಇನ್ನೊಂದು ಸೆಲ್ ಆಫ್ ಬರ್ಬೋದು ಅಂತ ನೋಡಬೇಕು. ಸೊ ಕಾದು ನೋಡಬೇಕಾಗುತ್ತೆ ಯಾವ ಲೆವೆಲ್ಸು ಹೆಂಗೆ ವರ್ಕೌಟ್ ಆಗುತ್ತೆ ನೆಕ್ಸ್ಟ್ ವೀಕು ಅಂತ. ಸೊ US ನೋಡೋದ್ರಿಂದ ಸ್ವಲ್ಪ ವೀಕ್ಲಿ ಸ್ಟ್ರಕ್ಚರ್ ಅನ್ನೋದು ಈಗೀಗ ಫಾರ್ಮ್ ಆಗುತ್ತೆ ಡೈಲಿಯಲ್ಲಿ. ಸೊ ನೆಕ್ಸ್ಟು ನಾವು ಗೋಲ್ಡ್ ಬಗ್ಗೆ ಮಾತಾಡೋಣ. ಗೋಲ್ಡ್ ನೀವು ನೋಡೋ ಥರ ಇದ್ದರೆ ಆಲ್ಮೋಸ್ಟ್ ಈ ವೀಕೆಲ್ಲ ಆಲ್ಮೋಸ್ಟು ವೀಕ್ಲಿ ಇನ್ಸೈಡ್ ಬಾರ್ ಕ್ಯಾಂಡಲ್ ಮಾಡಿಬಿಟ್ಟು 4,000 ರೇಂಜಲ್ಲೇ ಆಲ್ಮೋಸ್ಟ್ 4,000 ರೇಂಜಲ್ಲೇ ಕನ್ಸಾಲಿಡೇಟ್ ಮಾಡ್ತಿದೆ. ಸೊ ಇದು ಅಷ್ಟೇ ಅಪ್ಪರ್ ಸೈಡ ಲೋವರ್ ಸೈಡ ಎಲ್ಲಿ ಬ್ರೇಕ್ಔಟ್ ಆಗುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಪ್ಲಸ್ ಸಿಲ್ವರ್ ಕೂಡ ಆಲ್ಮೋಸ್ಟ್ ಬಂದುಬಿಟ್ಟು $48 ಅಲ್ಲೇ ಟ್ರೇಡ್ ಆಗ್ತಿದೆ. ಸೊ ಸಿಲ್ವರ್ ಅಟ್ಲೀಸ್ಟು ಇಟ್ ಹ್ಯಾಸ್ ಟ್ರೈ ಟು ಲೈಕ್ ಲಾಸ್ಟ್ ವೀಕ್ ಐನ ಬ್ರೇಕ್ ಮಾಡೋಕ್ಕಂತ ಹೋಯಿತು, ಬಟ್ ಅಲ್ಲೇ ಕನ್ಸಾಲಿಡೇಟ್ ಆಗ್ತಿದೆ. ಸೊ ಇದು ಕೂಡ $48 ಟ್ರೇಡ್ ಆಗ್ತಿದೆ. ಪ್ಲಸ್ ಈ ವೀಕು ಸ್ವಲ್ಪ ಈವೆಂಟ್ಸ್ ಇದೆ, ಅದು ಹೆಂಗೆ ವಾಲೆಟಿಲಿಟಿ ತಗೊಂಬರುತ್ತೆ ಈ ಮಾರ್ಕೆಟ್ಸಲ್ಲಿ ಅಂತ ನಾವು ನೋಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕ್ರೂಡ್ ಆಯಿಲ್ ನಾವು ಲಾಸ್ಟ್ ವೀಕು ನಾವು ಡಿಸ್ಕಸ್ ಮಾಡಿದಾಗ ನಾನು ಹೇಳ್ತಿದ್ದೆ ಲೈಕ್ 55 ಬರೋದು ತುಂಬ ಚಾನ್ಸಸ್ ಕಾಣಿಸ್ತಿದೆ ಅಂತ. ಸೊ ಲಾಸ್ಟ್ ವೀಕ್ ನೀವು ನೋಡಬೇಕಂದ್ರೆ ಆಲ್ಮೋಸ್ಟ್ ನೆಗೆಟಿವಲ್ಲೇ ಕ್ಲೋಸ್ ಆಯಿತು ಲಾಸ್ಟ್ ವೀಕು. ಆಲ್ಮೋಸ್ಟ್ 1.71% ನೆಗೆಟಿವಲ್ಲೇ ಕ್ಲೋಸ್ ಆಯಿತು. ಸೊ ಈ ವಾರ ನಾವು ನೋಡಬೇಕಾಗುತ್ತೆ. ಈ ವೀಕು ಕೂಡ ನಾನು ಆಲ್ಮೋಸ್ಟ್ ಲೈಕ್ ನೆಗೆಟಿವ್ ಮೂಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಲೈಕ್ WTI ಕ್ರೂಡಲ್ಲಿ. ಸೊ ಅದು ಈ ಲೈಕ್ ಗ್ಲೋಬಲ್ ಸಿನಾರಿಯೋಸ್ ಬಗ್ಗೆ ಮಾತಾಡೋದಿದ್ದಾರೆ. ಇವಾಗ ನಾವು ಇಂಡಿಯನ್ ಮಾರ್ಕೆಟ್ಸ್ ಬಗ್ಗೆ ನೋಡೋಣ. ಇಂಡಿಯನ್ ಮಾರ್ಕೆಟ್ಸಲ್ಲಿ ಫಸ್ಟು ನಮ್ಮ ಮೇಜರ್ ಬೆಂಚ್ ಮಾರ್ಕ್ ಇಂಡೆಕ್ಸ್ ಬಂದುಬಿಟ್ಟು ನಿಫ್ಟಿ 50. ಸೊ ನಿಫ್ಟಿ 50 ನಾವು ನೋಡೋಂಗಿದ್ರೆ ಲೈಕ್ ಲಾಸ್ಟ್ ವೀಕು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ರೆಡ್ ಕ್ಯಾಂಡಲಲ್ಲಿ ಕ್ಲೋಸ್ ಆಗುತ್ತೆ ಈ ವೀಕು ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ 230 ಪಾಯಿಂಟ್ಸು ಕೆಳಗಡೆ ಬಿತ್ತು. ಸೊ ಕೆಳಗಡೆ ಬಿದ್ದು ಅಲ್ಲಿ ಕ್ಲೋಸ್ ಆಯಿತು 229 ಪಾಯಿಂಟ್ಸು. ಆಲ್ಮೋಸ್ಟ್ 0.9% ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಬಟ್ ಬೌನ್ಸ್ ಬ್ಯಾಕ್ ಅನ್ನೋದು ಸಿಕ್ತು 25,400 ಲೆವೆಲ್ಸಿಂದ 24,400 ಟು ಆಲ್ಮೋಸ್ಟ್
375 ಲೆವೆಲ್ಸಿಂದ ಒಂದು ಬೌನ್ಸ್ ಬ್ಯಾಕ್ ಅಂತ ಸಿಕ್ತು. ಬಟ್ ಅದು ನೋಡಬೇಕಾಗತ್ತೆ ಲೈಕ್ ಟೆಕ್ನಿಕಲ್ ಬೌನ್ಸಾ ಇಲ್ಲಾಂದರೆ ಲೈಕ್ ಇನ್ನೂ ಸೆಲ್ ಆನ್ ರೈಸ್ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾವು ಫಸ್ಟು ಡೈಲಿ ಸ್ಟ್ರಕ್ಚರ್ಗೆ ಹೋಗೋಣ. ಡೈಲಿ ಸ್ಟ್ರಕ್ಚರ್ಗೆ ನಾವು ನೋಡೋಗಿದ್ರೆ ಇಲ್ಲಿ ನಮಗೇನು ಕಾಣಿಸ್ತಿದೆ ಅಂದರೆ ಒಂದು ಸೆಲ್ ಆನ್ ರೈಸ್ ಥರನೇ ಇದೆ. ಯಾಕಂದರೆ ಮಾರ್ಕೆಟ್ಸ್ ಯಾವಾಗ 25,600 ಇಲ್ಲ 700 ಮೇಲೆ ಹೋದರೆ ಕ್ಲೋಸಿಂಗ್ ಆದರೆ ಮಾತ್ರ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಪಾಸಿಟಿವ್ ಮೊಮೆಂಟಮ್ ಈ ಇಂಡೆಕ್ಸಲ್ಲಿ. ಅಲ್ಲಿವರೆಗೂ ನೆಗೆಟಿವ್ ಅನ್ನೋದೇ ಬಯಾಸಸ್ ಇಟ್ಕೋಬೇಕು ಇವಾಗ. ಅಂದರೆ ಇದು ಏನು ನೆಗೆಟಿವ್ ಅಂದಿದ ತಕ್ಷಣ ತುಂಬ ಲೈಕ್ ಪ್ಯಾನಿಕ್ ಆಗಿ ಸೆಲ್ಲಿಂಗ್ ಆಗೋದಲ್ಲ ಇದೊಂದು ವ್ಯಾಲಿಡ್ ಪುಲ್ ಬ್ಯಾಕು. ಮಾರ್ಕೆಟ್ ಮೇಲೆ ಹೋಗಬೇಕು ಅಂದರೆ ಸ್ವಲ್ಪ ಪುಲ್ ಬ್ಯಾಕ್ ಅನ್ನೋದು ರೀಟ್ರೇಸ್ಮೆಂಟ್ ಅಂತೂ ಕೊಡಲೇಬೇಕು. ಸೊ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಇದು ಜಸ್ಟ್ ನಾರ್ಮಲ್ ಒಂದು ಹೆಲ್ತಿ ರೀಟ್ರೇಸ್ಮೆಂಟ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ಯಾವಾಗ 25,700 ಮೇಲೆ ನಾವು ಕ್ಲೋಸಿಂಗ್ ಕೊಟ್ಟರೆ ಮಾತ್ರ ಒಳ್ಳೆ ಲೈಕ್ ಸಾಲಿಡ್ ಆಗಿ ಅಪ್ಸೈಡ್ ಲೆವೆಲ್ಸ್ ಅನ್ನೋದು ಅನ್ಲಾಕ್ ಆಗುತ್ತೆ. ಲೈಕ್ 26,100 ಲೆವೆಲ್ಸ್ ಅನ್ನೋದು ಅನ್ಲಾಕ್ ಆಗುತ್ತೆ. ಸೊ ಕಾದು ನೋಡಬೇಕಾಗುತ್ತೆ. ಪ್ಲಸ್ ಲಾಸ್ಟ್ ವೀಕು ನಾನು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋಲಿ ನಾನು ಸ್ವಲ್ಪ ಲೆವೆಲ್ಸನ್ನು ಶೇರ್ ಮಾಡಿದ್ದೆ. ಆ ಲೆವೆಲ್ಸ್ ಕೂಡ ತುಂಬ ಆಬ್ಸಲ್ಯೂಟ್ಲಿ ಸಕ್ಕರಾಗಿ ವರ್ಕ್ ಆಗಿದೆ. ಯಾಕಂದರೆ ನೀವು ನೋಡಿ ಲಾಸ್ಟ್ ವೀಕು ನಾನು ಮಾರ್ಕೆಟ್ ಇಲ್ಲಿದ್ದಾಗ ನಾನು ಕ್ಲೋಸಿಂಗ್ ಆವಾಗ ನಾನು ಇಲ್ಲಿ ಮಾತಾಡಿದ್ದೆ ಲೈಕ್ ಥರ್ಸ್ಡೇ ಈವ್ನಿಂಗು. ಸೊ ಅಲ್ಲಿ ಮಾತಾಡುವಾಗ ನಾನು ಹೇಳಿದೆ ಈ ಲೆವೆಲ್ಸ್ ಇನ್ನೂ ಟೆಸ್ಟ್ ಆಗಿಲ್ಲ, ಬರುತ್ತೆ ಟೆಸ್ಟ್ ಮಾಡೋಕ್ಕೆ, ಬರಬೇಕು, ಯಾವಾಗ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಇಟ್ ಶುಡ್ ಕಮ್ ಆ್ಯಂಡ್ ಟೆಸ್ಟ್ ದಿಸ್ ಲೆವೆಲ್ ಅಂತ ಹೇಳಿದೆ. ಸೊ ಆ ಲೆವೆಲ್ಸ್ ನಾವು ನೋಡೋಂಗಿದ್ರೆ ಆಲ್ಮೋಸ್ಟ್ ಗ್ಯಾಪ್ ಡೌನ್ ಓಪನ್ ಆಯಿತು. ಪ್ಲಸ್ ಅಟ್ ದ ಸೇಮ್ ಟೈಮ್ ನಾನು ನಿಮ್ಮ ಹತ್ರ ಮಾತಾಡಿದ್ದೆ ಲೈಕ್ ಗ್ಯಾಪ್ ಫಿಲ್ಲಿಂಗ್ ಏರಿಯಾ ಒಂದಿದೆ 1 ಅವರ್ಲಿಯಲ್ಲಿ ಅಂತ. ಆ ಗ್ಯಾಪ್ ಫಿಲ್ಲಿಂಗ್ ಏರಿಯಾಯಿಂದನೇ ಬೌನ್ಸ್ ಬ್ಯಾಕ್ ಆಯಿತು. ತಿರ್ಗಾ ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗಿ ಮಾರ್ಕೆಟು ಒಂದೇ ಡೈರೆಕ್ಷನಲ್ಲಿ ಅಪ್ಸೈಡ್ ಬಂದು ನಮ್ಮ ಏರಿಯಾ ನಾವೇನು ಅಂದ್ಕೊಂಡಿದ್ವಿ ಆ ಏರಿಯಾ 25,550 ಲೆವೆಲ್ಸು, ಆ ಲೆವೆಲ್ಸಲ್ಲಿ ಒಂದು ರಿಜೆಕ್ಷನ್ ಬಂದುಬಿಟ್ಟು ತಿರ್ಗಾ ಅಲ್ಲೇ ಕ್ಲೋಸ್ ಆಗಿದೆ. ನಾಳೆ ನೋಡಬೇಕಾಗತ್ತೆ ಯಾವ ಲೆವೆಲ್ ಇಲ್ಲಿ ಬ್ರೇಕೌಟ್ ಆಗುತ್ತೆ ಅಂತ. ಸೊ ನಾಳೆಗೆ ನಾವು ಲೆವೆಲ್ಸ್ ಅನ್ನೋದು ಡ್ರಾ ಮಾಡೋಕ್ಕೆ ಹೋದರೆ ಫಸ್ಟ್ ಲೆವೆಲ್ ಬಂದುಬಿಟ್ಟು ನಮಗೆ ಈ ಲೆವೆಲ್ಲೇ ನಮಗೆ ತುಂಬ ಕ್ರೂಷಲಾಗಿ ಲೈಕ್ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಮಾಡುತ್ತೆ. ಅದಾದಮೇಲೆ ಅಪ್ಸೈಡ್ಗೆ ಹೋದರೆ ಈ ಲೆವೆಲ್ ಒಂದಿದೆ ಲೈಕ್ 25,616 ಲೆವೆಲ್ಸು. ಸೊ ಅದಾದಮೇಲೆ ಅದ್ರ ಮೇಲೆ ಒಂದು ಲೆವೆಲ್ ಬಂದುಬಿಟ್ಟು ಒಂದು ಮೈನರ್ ಲೆವೆಲ್ ಬಂದುಬಿಟ್ಟು 680 ಲೆವೆಲ್ಸ್ ಒಂದಿದೆ. ಸೊ ಅದ್ರ ಮೇಲೆ ಏನಾದರೂ ಕ್ಲೋಸಿಂಗ್ ಆದರೆ ಮಾತ್ರ ಒಳ್ಳೆ ಅಪ್ಸೈಡ್ ಪೊಟೆನ್ಷಿಯಲ್ ನಾವು ನೋಡೋಕ್ಕೆ ಸಾಧ್ಯ. ಸೊ ಇಲ್ಲಿ ಕೂಡ ಈ ಲೆವೆಲ್ಲು ಕೂಡ ನಾನು ಮಾರ್ಕ್ ಮಾಡಿರ್ತೀನಿ. ಸೊ ಸಪೋರ್ಟ್ ರೆಸಿಸ್ಟೆನ್ಸ್ ನಂಬರ್ 4 ಇದೆ ಆ್ಯಕ್ಚುಲಿ. ಸೊ 25,784. ಸೊ ಇದು ಬಂದುಬಿಟ್ಟು ಲೈಕ್ ಅಪ್ಸೈಡ್ ಲೆವೆಲ್ಸು. ಬರೀ ಲೈಕ್ ಇವಾಗ ಡೌನ್ ಸೈಡ್ ಲೆವೆಲ್ಸ್ ನಾವು ಮಾತಾಡೋಂಗಿದ್ರೆ ಒಂದು ಈ ಲೆವೆಲ್ ಒಂದು ಲೈಕ್ 25,475ಇಂದ 450 ಆ ಲೆವೆಲ್ಸ್ ಒಂದು ಇಂಪಾರ್ಟೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದು ಲೆವೆಲ್ಸ್ ಬಂದುಬಿಟ್ಟು ಈ ಲೆವೆಲ್ ಒಂದು ಆ್ಯಕ್ಟ್ ಆಗುತ್ತೆ. ಯಾಕಂದರೆ ಈ ಲೆವೆಲಲ್ಲಿ ಬ್ರೇಕ್ ಆಯಿತು, ಬಟ್ ಬ್ರೇಕ್ ಆದಮೇಲೆ ಇಲ್ಲೊಂದು ರೀಟೆಸ್ಟ್ ಬಂದುಬಿಟ್ಟು ಹೋಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಸೊ ರೀಟೆಸ್ಟ್ ಏನು ಬಂದಿಲ್ಲ ಈ ಲೆವೆಲ್ಸಲ್ಲಿ. ಸೊ ನೋಡಬೇಕಾಗುತ್ತೆ ಯಾವಾಗ ಈ ಲೆವೆಲ್ಸು ನಮಗೆ ರಿವಿಸಿಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದು ನೆಕ್ಸ್ಟ್ ಬಂದುಬಿಟ್ಟು ಲೈಕ್ ಡೌನ್ ಸೈಡ್ ವ್ಯೂ ಬಂದುಬಿಟ್ಟು ಸೊ ಒಂದು ಬಂದುಬಿಟ್ಟು ಸ್ಮಾಲ್ ಲೆವೆಲ್ ಇಲ್ಲೊಂದಿದೆ ಲೈಕ್. ಸೊ ಇದೇ ನೋಡಿ ಈ ವಾರ ನಾವು ಈ ಲೆವೆಲ್ಸ್ನ ತುಂಬ ಅಬ್ಸರ್ವ್ ಮಾಡಬೇಕಂದ್ರೆ ಎಸ್ಪೆಷಲಿ ಮಂಡೇ. ಸೊ ಮಂಡೇ ಒಂದು ಪೋಸ್ಟ್ ಮಾರ್ಕೆಟ್ ವಿಡಿಯೋ ಅನಾಲಿಸಿಸ್ ಬರುತ್ತೆ ಈವ್ನಿಂಗಲ್ಲಿ. ಸೊ ಅಲ್ಲಿ ನಾನು ಇನ್ನೂ ಮಿಕ್ತಿರೋ ಡೀಟೇಲ್ಸ್ ಕೊಡ್ತೀನಿ ಡಿಪೆಂಡಿಂಗ್ ಆನ್ ನಾಳೆ ಇಂಟರ್ಡೇ ಮೂಮೆಂಟ್ ಏನಾಗುತ್ತೆ ಅಂತ ಅದ್ರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಲೆವೆಲ್ಸ್ ನಾವು ನೋಡೋಂಗಿದ್ರೆ ಡೌನ್ ಸೈಡು ಇಮಿಡಿಯೇಟ್ ಆಗಿ 450ಇಂದ 470 ಒಂದು ಇಮಿಡಿಯೇಟ್ 20 ಪಾಯಿಂಟ್ ಝೋನ್ ಇದೆ. ಸೊ ಅದ್ರ ಕೆಳಗಡೆ ಹೋದರೆ 350ಇಂದ 386 ಒಂದು ಝೋನ್ ಇದೆ. ಅದ್ರ ಕೆಳಗಡೆ ಹೋದರೆ 285ಇಂದ 290 ಅಲ್ಲೊಂದು ಲೆವೆಲ್ಸ್ ಒಂದಿದೆ. ಸೊ ಅಪ್ಪರ್ ಸೈಡ್ ನಾವು ನೋಡೋಗಿದ್ರೆ ಇಮಿಡಿಯೇಟ್ ಆಗಿ ನಿನ್ನೆ ಡೇ ಐ ಅದು ಒಂದು ಅಂದರೆ ಫ್ರೈಡೇ ಡೇ ಐ ಬಂದುಬಿಟ್ಟು ಅದೇ ಒಂದು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅದಾದಮೇಲೆ 610ಇಂದ 620 ಆ ರೇಂಜಲ್ಲಿ ಒಂದಿದೆ. ಸೊ ಅದಾದಮೇಲೆ 690ಇಂದ 700 ಲೆವೆಲ್ಸ್ ಒಂದು ಝೋನ್ ಇದೆ. ಅದು ಕ್ರಾಸ್ ಆಯಿತು, ಅದು ಕ್ರಾಸ್ ಆಗಿ ಏನಾದರೂ ಕ್ಲೋಸಿಂಗ್ ಆದರೆ ಒಳ್ಳೆ ಪೊಟೆನ್ಷಿಯಲ್ ಅಪ್ಸೈಡ್ ಮೂವ್ ಅಂತ ನಾವು ನೋಡ್ಬೋದು. ಬಟ್ ಹಂಗೆ ನಾವು ಇವಾಗ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಬರೋಣ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ನೋಡೋಗಿದ್ರೆ ಫಸ್ಟು ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ಕೂಡ ಇದೇ ಥರ ಲಾಸ್ಟ್ ವೀಕ್ ಒಂದು ಲೆವೆಲ್ಸನ್ನು ಡ್ರಾ ಮಾಡಿದ್ವಿ. ಆ ಲೆವೆಲ್ಸನ್ನು ಬ್ರೇಕ್ ಆಯಿತು. ಆ ಲೆವೆಲ್ಸಿಂದ ಒಳ್ಳೆ ಬೌನ್ಸ್ ಬ್ಯಾಕ್ ಅನ್ನೋದು ಬಂತು. ಅಲ್ಲಿಂದ ಒಳ್ಳೆ ರಿಜೆಕ್ಷನ್ ಲೈಕ್ ಬೌನ್ಸ್ ಬ್ಯಾಕ್ ಹಂಗೆ ಒಳ್ಳೆ ಟೈಪ್ ಕ್ಯಾಂಡಲ್ ಕ್ಲೋಸಿಂಗ್ ಅನ್ನು ಕೊಟ್ಟು ಆಲ್ಮೋಸ್ಟ್ ಹತ್ತಿರ 320 ಪಾಯಿಂಟ್ಸ್ ಹೈಯರಲ್ಲಿ ಕ್ಲೋಸ್ ಆಯಿತು ವೀಕ್ಲಿಯಲ್ಲಿ ನಾವು ನೋಡೋಕ್ಕಿದ್ರೆ. ಸೊ ಆಲ್ಮೋಸ್ಟ್ ನಾವು 15 ಮಿನಿಟ್ಸಲ್ಲಿ ಒಂದು ಟ್ರೆಂಡ್ ಲೈನ್ ಅನ್ನೋದು ನಾವು ಡ್ರಾ ಮಾಡಿ ಇಟ್ಕೊಂಡಿದ್ವಿ ಲಾಸ್ಟ್ ವೀಕು. ಆ ಟ್ರೆಂಡ್ ಲೈನ್ ಅನ್ನೋದು ಒಳ್ಳೆ ಬ್ರೇಕೌಟ್ ಅನ್ನೋದು ಸಿಕ್ತು. ಬ್ರೇಕೌಟ್ ಅದಾದಿದ್ದ ತಕ್ಷಣ ರೀಟ್ರೇಸ್ಮೆಂಟ್ ಏನೂ ಇಲ್ದಿರ ಒಳ್ಳೆ ಅಪ್ಸೈಡ್ ಅನ್ನೋದು ನೋಡಿದ್ವಿ. ಸೊ ಕ್ಲೋಸಿಂಗ್ ಕೂಡ ಆಲ್ಮೋಸ್ಟ್ ಹತ್ತಿರ ನಮ್ಮ ಲೆವೆಲ್ಸ್ ಹತ್ರನೇ ಕ್ಲೋಸ್ ಆಗಿದೆ ಲೈಕ್
57,900 ಲೆವೆಲ್ಸ್ ಹತ್ರ ಕ್ಲೋಸ್ ಆಗಿದೆ. ಸೊ ಇವಾಗ ನಾಳೆ ನಮ್ಗೆ ಆ ಲೆವೆಲ್ಸ್ ನಾವು ಅಬ್ಸರ್ವ್ ಮಾಡಬೇಕು ಅಂತ ನಾವು ನೋಡೋಣ. ಸೊ ಇಲ್ಲಿ ಕೂಡ 5 ಮಿನಿಟ್ಸಿಗೆ ನಾವು ಬರೋಣ. ಬಂದಾಗ ಸೊ ನಮಗೆ ಒಂದು ಲೆವೆಲ್ ಬಂದುಬಿಟ್ಟು ಇಲ್ಲೊಂದು ಇಂಪಾರ್ಟೆಂಟ್ ಲೆವೆಲ್ಸ್ ಕಾಣಿಸ್ತದೆ ಅಪ್ ಸೈಡು 58,000 5850 ಲೆವೆಲ್ಸು. ಸೊ ಅದಾದಮೇಲೆ ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು ಸೊ ಈ ಅಪ್ ಸೈಡ್ ಲೆವೆಲ್ಸು 58,200 250 ಲೆವೆಲ್ಸು. ಸೊ ಅದಾದಮೇಲೆ 58,469 500 ಲೆವೆಲ್ಸು, ಅದು ಆಲ್ ಟೈಮ್ ಹೈ ಲೆವೆಲ್ಸು. ಸೊ ಇದು ಮೂರು ಹೈಯರ್ ರೆಸಿಸ್ಟೆನ್ಸ್ ಆಗಿ ಕಾಣಿಸ್ತಿದ್ದಾರೆ. ಸೊ ಲೋವರ್ ಸೈಡ್ ನಾವು ನೋಡೋಂಗಿದ್ರೆ ಒಂದು ಬಂದುಬಿಟ್ಟು ಇಲ್ಲಿಂದ ಒಂದು ಬೌನ್ಸ್ ಅನ್ನೋದು ಬರಬೇಕು 57,750 770 ಲೆವೆಲ್ಸು. ಅದು ಇಮಿಡಿಯೇಟ್ ಸಪೋರ್ಟ್ ಆದರೆ ಆ್ಯಕ್ಟ್ ಮಾಡುತ್ತೆ. ಅದೇನಾರ ಬ್ರೇಕ್ ಆದರೆ ಡೌನ್ ಸೈಡು 57,530 550 ಒಂದು ಲೆವೆಲ್ಸ್ ಅವಾಗ ಆ್ಯಕ್ಟ್ ಮಾಡುತ್ತೆ. ಅದು ಏನಾರ ಬೌನ್ಸ್ ಅದು ಏನಾರ ಲೈಕ್ ಬ್ರೇಕ್ ಡೌನ್ ಆದರೆ ಸೊ ನಾವು ಅದು ಬಿಟ್ಟರೆ ಈ ಲೆವೆಲ್ಸ್ ನಾವು ನೋಡಬೇಕಾಗುತ್ತೆ. ಅಂದರೆ 57,400 ಅಂದರೆ 380 390 ಲೆವೆಲ್ಸು. ಸೊ ಇದು ಅಪ್ಪರ್ ಸೈಡು ಅಪ್ಪರ್ ಸೈಡ್ 3 ರೆಸಿಸ್ಟೆನ್ಸು, ಲೋವರ್ ಸೈಡ್ 3 ಸಪೋರ್ಟ್ಸು. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ನಾವು ಸೆಕ್ಟರಲ್ ಇಂಡೆಕ್ಸ್ಗೆ ಹೋಗೋಣ. ಸೊ ಕ್ವಿಕ್ಕಾಗಿ ಸೆಕ್ಟರಲ್ ಇಂಡೆಕ್ಸ್ ವೀಕ್ಲಿ ಕ್ಯಾಂಡಲ್ಸಲ್ಲಿ ನೋಡ್ಕೊಂಡು ಹೋಗೋಣ. ಸೊ ಯಾವ ಸೆಕ್ಟರು ಯಾವ ಥರ ಇತ್ತು ಅಂತೇಳ್ಬಿಟ್ಟು. ಸೊ ಸೆಕ್ಟರ್ಸ್ ಬಗ್ಗೆ ನಾವು ಮಾತಾಡೋಕ್ಕೆ ಹೋದರೆ ಒಂದು ಬಂದುಬಿಟ್ಟು ಲೈಕ್ ಆಟೋ ಸೆಕ್ಟರು. ಸೊ ಫಸ್ಟ್ ಒನ್ ಆಟೋ ಸೆಕ್ಟರ್ ಬಂದುಬಿಟ್ಟು ಈ ವೀಕು ಆಲ್ಮೋಸ್ಟ್ ಮಾರ್ಜಿನಲ್ಲಿ ಅಂದರೆ ನೆಟ್ಟಲ್ಲಿ ಕ್ಲೋಸ್ ಆಯಿತು. ಅಂದರೆ ಕ್ಯಾಂಡಲ್ ಮಾತ್ರ ಚೆನ್ನಾಗೇ ಇದೆ, ಲೈಕ್ ಕೆಳಗಡೆಯಿಂದ ಒಂದು ಬೌನ್ಸ್ ಬ್ಯಾಕ್ ಬಂತು. ಸೊ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಅಂದರೆ ಲೈಕ್ ಏನಾರ ಜನರಲ್ ಇಂಡೆಕ್ಸ್ ಏನು ಚೆನ್ನಾಗಿ ಹೋದರೆ ಲೈಕ್ ಆಟೋ ಸೆಕ್ಟರು ಒಳ್ಳೆ ಲೈಕ್ ತಿರ್ಗಾ ಇನ್ನೊಂದು ಅಂದರೆ 27,000 ಲೆವೆಲ್ಸ್ನ ಹೋಗಿ ಟೆಸ್ಟ್ ಮಾಡ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಸೊ ವೀಕ್ಲಿ ಕ್ಯಾಂಡಲ್ ಇದು ಚೆನ್ನಾಗಿದೆ, ಲೈಕ್ ಫ್ಲ್ಯಾಟಾಗೆ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ಲೈಕ್ ಇಂಡೆಕ್ಸ್ ಬಂದುಬಿಟ್ಟು ಲೈಕ್ ಐ ಟಿ ಸೆಕ್ಟರು. ಸೊ ಐ ಟಿ ಸೆಕ್ಟರ್ ಕೂಡ ನೀವು ನೋಡ್ಬೋದು ಆಲ್ಮೋಸ್ಟ್ ನೆಗೆಟಿವಲ್ಲೇ ಕ್ಲೋಸ್ ಆಗಿದೆ. 1.67%ಗೆ ಬಿದ್ದಿದೆ ಆ್ಯಕ್ಚುಲಿ ಐ ಟಿ ಸೆಕ್ಟರು. ಸೊ ನೆಕ್ಸ್ಟ್ ಬಂದುಬಿಟ್ಟು ಫಿನ್ನಿಫ್ಟಿ ಸೆಕ್ಟರು. ಫೈನಾನ್ಷಿಯಲ್ ಸರ್ವಿಸ್ ಸೆಕ್ಟರು ಆಲ್ಮೋಸ್ಟ್ ಫ್ಲ್ಯಾಟಲ್ಲೇ ಕ್ಲೋಸ್ ಆಗಿದೆ, ಬಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ, ಅದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಬಂದುಬಿಟ್ಟು ಫಾರ್ಮಾ ಸೆಕ್ಟರ್ 20 MAಯಿಂದನೇ ಒಳ್ಳೆ ರಿಜೆಕ್ಷನ್ ಕೊಟ್ಬಿಟ್ಟು ಆಲ್ಮೋಸ್ಟ್ ಫ್ಲ್ಯಾಟ್ ಟು ಫ್ಲ್ಯಾಟೆಸ್ಟಲ್ಲಿ ಕ್ಲೋಸ್ ಆಗಿದೆ ಈ ವೀಕ್ ಫುಲ್ಲು. ಸೊ ನೆಕ್ಸ್ಟ್ ವೀಕ್ ನೋಡಬೇಕಾದ್ರೆ ಯಾವ ಥರ ಮೊಮೆಂಟಮ್ ಈಗ ತೊಗೊಳುತ್ತೆ ಅಂತ. ಸೊ ಅದು ನೆಕ್ಸ್ಟ್ ಬಂದುಬಿಟ್ಟು FMCG ಸೆಕ್ಟರು ಸ್ವಲ್ಪ ನೆಗೆಟಿವ್ ಆಗಿತ್ತು. 1.37% ಬಿದ್ದಿದೆ FMCG ಸೆಕ್ಟರ್ ಲಾಸ್ಟ್ ವೀಕು. ಸೊ ಬಟ್ ಕನ್ಸಾಲಿಡೇಟ್ ಆಗ್ತಿದ್ರು ಕೂಡ ತುಂಬ ಹೈಯರ್ ಲೆವೆಲ್ಗೆ ಹೋದರೆ ಅಲ್ಲಿಂದ ಒಂದು ಸೆಲ್ ಆಫ್ ಅನ್ನೋದು ಕಾಣಿಸ್ತಿದೆ. ಸೊ ನೋಡಬೇಕಾಗುತ್ತೆ ಯಾವಾಗ ಈ ಸೆಕ್ಟರ್ಗೆ ಮೊಮೆಂಟಮ್ ಬರುತ್ತೆ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಮೆಟಲ್ ಸೆಕ್ಟರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಯಾಕಂದರೆ ಒಳ್ಳೆ ಬೌನ್ಸ್ ಬ್ಯಾಕ್ ಅನ್ನೋದು ಸಿಕ್ಕಿದೆ ಲೆವೆಲ್ಸಿಂದ. ಪ್ಲಸ್ ಅಟ್ ದ ಸೇಮ್ ಟೈಮ್ ಆಲ್ಮೋಸ್ಟ್ 1.75% ಬಿದ್ದಿದೆ, ಬಟ್ ಆದರೂ ಸ್ಟಿಲ್ ಗುಡ್ ಮೂವಿಂಗ್ ಸೆಕ್ಟರ್ ಹೇಳ್ಬೇಕಂದ್ರೆ ಇದು. ಪ್ಲಸ್ ರಿಯಾಲಿಟಿ ಸೆಕ್ಟರು ನನ್ನ ಲಾಸ್ಟ್ ವೀಕು ನಾನು ಮಾತಾಡೋವಾಗ ಚಾನಲ್ ಫಸ್ಟ್ ವೀಡಿಯೋಲಿ ಮಾತಾಡೋವಾಗ ಆವಾಗ ತಾನೇ ಮೊಮೆಂಟಮ್ ತೊಗೊತಿದೆ ಅಂತ ಹೇಳಿದ್ವಿ. ಬಟ್ ಇವಾಗ ಕೂಡ ಲೈಕ್ ಅಪ್ಪರ್ ಸೈಡ್ ಹೋದರೂ ಅಲ್ಲಿಂದ ಒಂದು ಸೆಲ್ ಆಫ್ ಅನ್ನೋದು ಸಿಗ್ತದೆ. ಅಂದರೆ ಮಾರ್ಕೆಟ್ ಬ್ರಾಡ್ ಬೇಸ್ ಮಾರ್ಕೆಟ್ ಇಂಡೆಕ್ಸಲ್ಲಿ ಯಾವಾಗ ಸೆಲ್ ಆಫ್ ಸಿಗ್ತೋ ಇಲ್ಲಿ ಕೂಡ ಸೆಲ್ ಆಫ್ ಅನ್ನೋದು ಸಿಕ್ಕಿದೆ. ಸೊ ಇದರಲ್ಲಿ ಕೂಡ ಒಳ್ಳೆ ಸ್ಟಾಕ್ಸ್ ಇದೆ ಲೈಕ್ ಅಬ್ಸರ್ವ್ ಮಾಡೋಕ್ಕೆ ನೋಡಿದ್ರೆ, ಲೈಕ್ ನಿಫ್ಟಿ ರಿಯಾಲಿಟಿ ಸೆಕ್ಟರ್ಸಲ್ಲಿ. ಸೊ ಅದು ಸೆಕ್ಟರು ಈ ವೀಕು ಫ್ಲ್ಯಾಟಲ್ಲೇ ಲೈಕ್ ಕ್ಲೋಸ್ ಆಗಿದೆ. ಅದು ನೆಕ್ಸ್ಟು ಎನರ್ಜಿ ಇಂಡೆಕ್ಸ್ ಆಲ್ಮೋಸ್ಟ್ 1.34% ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಬಟ್ ಆದರೂ ಕೂಡ ಇದು ಕೂಡ ಸ್ಟಿಲ್ ಇನ್ನು ಒಳ್ಳೆ ಬೈ ಝೋನಲ್ಲೇ ಇದೆ ಇನ್ನು. ಪ್ಲಸ್ ನೆಕ್ಸ್ಟ್ ಬಂದುಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಆಲ್ ಟೈಮ್ ಹೈ ಲೆವೆಲ್ಸ್ನ ಟೆಸ್ಟ್ ಮಾಡಿ ಅಲ್ಲಿಂದ ಒಂದು ಸೆಲ್ ಆಫ್ ಅನ್ನೋದು ಸಿಗಿದೆ. ಸೊ ನೆಕ್ಸ್ಟ್ ವೀಕ್ ನೋಡಬೇಕಾಗುತ್ತೆ ಏನಾಗುತ್ತೆ ಅಂತ. ಸೊ ನೆಕ್ಸ್ಟ್ ಲಾಸ್ಟ್ ಬಂದುಬಿಟ್ಟು ನಿಫ್ಟಿ ಮೀಡಿಯಾ ಸೆಕ್ಟರು. ಈ ಮೀಡಿಯಾ ಸೆಕ್ಟರ್ ಆಲ್ಮೋಸ್ಟ್ 3.17% ಕರೆಕ್ಟ್ ಆಗಿದೆ. ಪ್ಲಸ್ ಇದು ಒಳ್ಳೆ ಲೈಕ್ ತುಂಬ ಲೈಕ್ ಸಸ್ಟೈನ್ ಆಗ್ತಿಲ್ಲ, ಲೈಕ್ ನೆಗೆಟಿವ್ ಹೋಗ್ತಾನೆ ಇದೆ ಇದು ಲೈಕ್ ಮೀಡಿಯಾ ಸೆಕ್ಟರು. ಸೊ ನೋಡಬೇಕಾಗುತ್ತೆ ಯಾವಾಗ ಇದರಲ್ಲಿ ಒಳ್ಳೆ ರಿವರ್ಸಲ್ಸ್ ಬರುತ್ತೆ ಅಂತ. ಸೊ ನಾವು ಮಾತಾಡಿರೋ ಥರ ಇದ್ದರೆ ಮೀಡಿಯಾ ಸೆಕ್ಟರ್ ಮತ್ತು FMCG ಸೆಕ್ಟರ್ ಸ್ವಲ್ಪ ಅಲ್ಲಿ ಹೈಯರ್ ಲೆವೆಲ್ಸಿಂದ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ಸ್ ಕೂಡ ಫ್ಲ್ಯಾಟಲ್ಲೇ ಕ್ಲೋಸ್ ಆಗಿದೆ. ಬಟ್ ಅದರಲ್ಲಿ ನಾನು ಬುಲ್ಲಿಶ್ ಅಂತ ನಾನು ನೋಡ್ತಿದ್ರೆ ಮೆಟಲ್ ಸೆಕ್ಟರ್ ಒಂದು ಚೆನ್ನಾಗಿ ಓಡ್ತಿದೆ. ಪ್ಲಸ್ ಬ್ಯಾಂಕ್ ನಿಫ್ಟಿ ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ ತುಂಬ ಚೆನ್ನಾಗಿ ಹೋಗ್ತಿದೆ. ಇದು ಎರಡು ಬಿಟ್ಟರೆ ಬೇರೆ ಸೆಕ್ಟರ್ಸ್ ಎಲ್ಲ ಆಲ್ಮೋಸ್ಟ್ ನಿಫ್ಟಿ ಹೆಂಗಿದೆಯೋ ಸೊ ಅದೇ ಥರ ಅದರ ರಿಲೇಷನ್ ಇಂದನೇ ಲೈಕ್ ಹೈಯರ್ ಲೆವೆಲ್ಸಿಂದ ಯಾವಾಗ ಸ್ವಲ್ಪ ಹೈ ಮಾಡುತ್ತೋ ಅಲ್ಲಿಂದ ಒಂದು ಸೆಲ್ ಆಫ್ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಸೊ ಇದು ಬಂದುಬಿಟ್ಟು ಸೆಕ್ಟರ್ ಇಂಡೆಕ್ಸ್ ಬಗ್ಗೆ. ರಿಗಾರ್ಡಿಂಗ್ ಇವಾಗ IPOs ಬಗ್ಗೆ ನಾವು ಮಾತಾಡೋಣ. ಸೊ IPOs ಬಗ್ಗೆ ನಾವು ನೋಡೋಂಗಿದ್ರೆ
ಇಲ್ಲಿ ಲೈಕ್ ಲೆನ್ಸ್ ಕಾರ್ಟು ಮತ್ತು ಗ್ರೋ ನಿಮ್ಗೆ ಗೊತ್ತಿರೋ ಥರ ಕ್ಲೋಸ್ ಆಗಿದೆ. ಸೊ ಲೆನ್ಸ್ ಕಾರ್ಟ್ ಬಂದುಬಿಟ್ಟು ಮಂಡೇ ಲಿಸ್ಟ್ ಆಗಿದ್ರೆ ಗ್ರೋ ಬಂದುಬಿಟ್ಟು ಟ್ಯೂಸ್ಡೇ ಲಿಸ್ಟ್ ಆಗುತ್ತೆ. ಮತ್ತು ಉಳಿದಿರೋ ಓಪನ್ ಐ ಪಿ ಎಸಲ್ಲಿ ಮೇನ್ ಬೋರ್ಡ್ ಐ ಪಿ ಎಸಲ್ಲಿ ಪೈನ್ ಲ್ಯಾಬ್ಸ್ ಲಿಮಿಟೆಡ್ ಇದೆ. ಅದು ಬಂದುಬಿಟ್ಟು ಅವ್ರದ್ದು ಬೇಸಿಕ್ ಬಿಸ್ನೆಸ್ ಬಂದುಬಿಟ್ಟು NBFC ಅವ್ರದ್ದು. ಅವ್ರದ್ದು ಲೈಕ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಏನಿಲ್ಲ ಲೈಕ್ ಫಂಡಮೆಂಟಲ್ಸು. ಸೊ ಅದಕ್ಕೋಸ್ಕರ ರಿಪೋರ್ಟ್ ಏನು ಮಾಡಿಲ್ಲ ಅದ್ರ ಬಗ್ಗೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಫಿಸಿಕ್ಸ್ ವಾಲಾ, ಇವ್ರದ್ದು ಕೂಡ ಡೀಸೆಂಟ್ ಆಗಿದೆ. ಬಟ್ ಮತ್ತು ಅವ್ರದ್ದು ಬಿಸ್ನೆಸ್ ಬಂದುಬಿಟ್ಟು ಲೈಕ್ ಎಜುಕೇಷ್ನಲ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ. ಮತ್ತು ಇನ್ನೊಂದು MV ಪವರ್ ಲಿಮಿಟೆಡು. ಆ MV ಪವರ್ ಲಿಮಿಟೆಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದರ ರಿಲೇಟೆಡ್ ರಿಪೋರ್ಟು ನಾನು ನಾಳೆ ಸಂಜೆ, ಹಂಗಂದರೆ ಲೈಕ್ ಟ್ಯೂಸ್ಡೇ ಓಪನ್ ಆಗುತ್ತೆ IPO. ನಾಳೆ ಸಂಜೆ ನಿಮಗೆ ರಿಪೋರ್ಟ್ ಅನ್ನೋದು ಹಾಕ್ತೀನಿ. ಅದು ಚೆನ್ನಾಗಿದೆ IPO. ಯಾಕಂದರೆ ಅವ್ರದ್ದು ಬಿಸ್ನೆಸ್ ಬಂದುಬಿಟ್ಟು ಟಿಪಿಕಲಿ ಸೋಲಾರ್ ಸೆಲ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವರು. ಮತ್ತು ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ಅದು. ಇಲ್ಲೇ ದಾವಸ್ಪೇಟೆಯಲ್ಲಿ 22 ಎಕರ್ ಲ್ಯಾಂಡಲ್ಲಿ ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮತ್ತು ಇನ್ನೊಂದು ಬಂದುಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಟೆನಿಕೋ ಕ್ಲೀನ್ ಏರ್ ಇಂಡಿಯಾ ಅಂತ. ಸೊ ಅದು ಬಂದುಬಿಟ್ಟು ಅವ್ರದ್ದು ಬಂದುಬಿಟ್ಟು ಲೈಕ್ ಆಟೋಮೊಬೈಲ್ಸಲ್ಲಿ ಏರ್ ಸಿಸ್ಟಮ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮತ್ತು FIGEMA ಪವರ್ ಸಿಸ್ಟಮ್ಸ್ ಅಂತ. ಸೊ ಅವರಿಬ್ಬರದ್ದು ಲೈಕ್ FIGEMA ಪವರ್ ಸಿಸ್ಟಮ್ಸ್ ಮತ್ತು ಟೆನಿಕೋ ಬಗ್ಗೆನೂ ನಾನು ರಿಪೋರ್ಟ್ ಮಾಡ್ತೀನಿ. ಮತ್ತು MV ಬಗ್ಗೆನೂ ರಿಪೋರ್ಟ್ ಮಾಡ್ತೀನಿ. ಸೊ ಬಟ್ ಮಿಕ್ತಿರೋದು ಲೈಕ್ ಓಪನಲ್ಲಿರೋದ್ರಲ್ಲಿ ಪೈನ್ ಲ್ಯಾಬ್ಸು ಮತ್ತು ಫಿಸಿಕ್ಸ್ ವಾಲ ಅಷ್ಟು ಇಂಟ್ರೆಸ್ಟಿಂಗ್ ಆಗೇನಿಲ್ಲ. ಸೊ ಅದಕ್ಕೋಸ್ಕರ ನನ್ನ ವ್ಯೂ ಪ್ರಕಾರ ಇಟ್ಸ್ ನಾಟ್ ಅ ಗುಡ್ IPO ಟು ಸಬ್ಸ್ಕ್ರೈಬ್ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಮತ್ತು ಅದೇ ರೀತಿ ನಾವು ಈವೆಂಟ್ಸ್ಗೆ ನೋಡೋದಿದ್ರೆ, ಸೊ ಈವೆಂಟ್ಸಲ್ಲಿ ನಾಳೆ ಯಾವುದು ಈವೆಂಟ್ಸು ಆ ಥರ ಗ್ಲೋಬಲ್ ಈವೆಂಟ್ಸ್ ಯಾವುದೂ ಇಲ್ಲ. ಬಟ್ ಅರ್ನಿಂಗ್ಸ್ ರಿಪೋರ್ಟಲ್ಲಿ ನೋಡೋಗಿದ್ರೆ ಮೇಜರ್ ಕಂಪನೀಸು ಬಜಾಜ್ ಫೈನಾನ್ಸ್, ONGC ಮತ್ತು ಸೋಲಾರ್ ಇಂಡಸ್ಟ್ರೀಸ್, ಐಡಿಯಾ, ಉಡ್ಕೋ, SJVN ಮತ್ತು KPIT ಟೆಕ್ ಅವರು ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸು ನಾಳೆ ನನ್ನ ಪೋಸ್ಟ್ ಮಾರ್ಕೆಟ್ ವಿಡಿಯೋ ಅಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಸೊ ಇವಾಗ ನಾವು ನೆಕ್ಸ್ಟ್ ವೀಕು ಯಾವ ಸ್ಟಾಕ್ಸಲ್ಲಿ ಮೊಮೆಂಟಮ್ ಬರ್ಬೋದು ಅಂತ ನೋಡೋಣ. ನಾವು ಸ್ಟಾರ್ಟ್ ಮಾಡೋ ಮುಂಚೆ ತಿರ್ಗಾ ಒಂದು ಸ್ಟ್ರಿಕ್ಟ್ ಡಿಸ್ಕ್ಲೇಮರ್, ಇದು ಬರೀ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ. ಇಲ್ಲಿ ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನನ್ನು ನಾನು ಕೊಡ್ತಾ ಇಲ್ಲ. ಸೊ ಫಸ್ಟ್ ಸ್ಟಾಕ್ ಬಂದುಬಿಟ್ಟು GE ಶಿಪ್ ಬಂದುಬಿಟ್ಟು ರೀಸೆಂಟಾಗಿ ನೆನ್ನೆ ರಿಸಲ್ಟ್ಸ್ ಬಂತು. ತುಂಬ ಚೆನ್ನಾಗಿ ಬಂದಿರೋ ರಿಸಲ್ಟ್ಸು. ಅಟ್ ದ ಸೇಮ್ ಟೈಮ್ ನಾವು ವೀಕ್ಲಿಯಲ್ಲೇ ನಾವು ನೋಡೋಂಗಿದ್ರೆ ಆಲ್ಮೋಸ್ಟ್ ಒಳ್ಳೆ ಟೆಕ್ನಿಕಲ್ ಸ್ಟ್ರಕ್ಚರಲ್ಲಿ ಮೂವ್ ಆಗ್ತಿದೆ. ಸೊ ಇವಾಗ CMP ಬಂದುಬಿಟ್ಟು 1085 ಟ್ರೇಡ್ ಆಗ್ತಿದೆ. ಸೊ ನೆಕ್ಸ್ಟ್ ಲೆವೆಲ್ಲು ಇಮಿಡಿಯೇಟಾಗಿ ನಾವು ನೋಡೋಂಗಿದ್ರೆ ಆಲ್ಮೋಸ್ಟ್ 1320 ಲೆವೆಲ್ಸು ನೋಡಬೇಕು ಮೊಮೆಂಟಾಗಿ ಹೆಂಗೆ ಕ್ಯಾಚ್ ಆಗುತ್ತೆ ಅಂತ. ಅಲ್ಲಿ ಬರ್ಬೋದು. ಅದು ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು 1500 ಲೆವೆಲ್ಸ್ ಇಲ್ಲ ಆಲ್ ಟೈಮ್ ಹೈ ಲೆವೆಲ್ಸು. ಪ್ಲಸ್ ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಸ್ಟಾಲಮ್ ಇಂಡಸ್ಟ್ರೀಸು ಬಂದುಬಿಟ್ಟು ಆಲ್ಮೋಸ್ಟ್ ವೀಕ್ಲಿಯಲ್ಲಿ ಆಲ್ಮೋಸ್ಟ್ ತುಂಬ ಹೊತ್ತಿಂದ ಕನ್ಸಾಲಿಡೇಟ್ ಆಗ್ತದೆ ಅಲ್ಲಿ. ಸೊ ಅಲ್ಲಿಂದ ಒಂದು ಬ್ರೇಕೌಟನ್ನು ಕೊಟ್ಟಿದೆ, ತಿರ್ಗಿ ರೀಟೆಸ್ಟ್ ಬಂದು ಇವಾಗ 2050 ಲೆವೆಲ್ಸಲ್ಲಿ ಟ್ರೇಡ್ ಆಗ್ತದೆ. ಸೊ ಅದು ಕೂಡ ಆಲ್ಮೋಸ್ಟ್ ನೆಕ್ಸ್ಟ್ ಲೆವೆಲ್ ನಾವು ನೋಡೋಂಗಿದ್ರೆ ಆಲ್ಮೋಸ್ಟ್ 2600 ಲೆವೆಲ್ಸ್ ಇಲ್ಲಾಂದರೆ 2735 ಲೆವೆಲ್ಸು. ಸೊ ಡೈರೆಕ್ಟಾಗಿ ಬರೋ ಚಾನ್ಸಸ್ ತುಂಬಾ ಇದೆ. ಸೊ ಅದು ನಾವು ನೋಡಬೇಕು ಏನಾಗುತ್ತೆ ಅಂತ. ಸೊ ಥರ್ಡ್ ಸ್ಟಾಕ್ ಬಂದುಬಿಟ್ಟು GPPL ಅಂತ, ಗುಜರಾತ್ ಪೀಪಲ್ ಆಫ್ ಪೋರ್ಟು. ಇದು ಅಷ್ಟೇ ಲೈಕ್ ರೀಸೆಂಟಾಗಿ ರಿಸಲ್ಟ್ಸ್ ಬಂತು, ತುಂಬ ಚೆನ್ನಾಗೇ ಬಂತು ರಿಸಲ್ಟ್ಸು. ಪ್ಲಸ್ ಇದು ವೀಕ್ಲಿಯಲ್ಲಿ ಒಳ್ಳೆ ಸ್ಟ್ರಕ್ಚರಲ್ಲಿ ಹೋಲ್ಡ್ ಆನ್ ಆಗ್ತಿತ್ತು. ಸೊ ಒಳ್ಳೆ ರೇಂಜಿಂದ ಬ್ರೇಕೌಟ್ ಆಗಿದೆ. ಆ ಬ್ರೇಕೌಟು ನೋಡಬೇಕು ಹೆಂಗೆ ಸಸ್ಟೇನ್ ಆಗುತ್ತೆ ಅಂತ. ಸೊ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂದರೆ ಈ ಸ್ಟಾಕಲ್ಲಿ ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು 200. ಸೊ 200ಇಂದ ಒಂದು ರೀಟ್ರೇಸ್ಮೆಂಟ್ ಬಂದರೆ ತಿರ್ಗಾ ಅದಾದಮೇಲೆ ನೆಕ್ಸ್ಟು 235 ಲೆವೆಲ್ಸ್ಗೆ ಹೋಗುತ್ತೆ ಅಂತ. ಸೊ ಇದೆಲ್ಲ ನನ್ನ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ ನಾನು ತೋರಿಸ್ತಾ ಇದ್ದೀನಿ, ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಅಲ್ಲ. ಸೊ ಇಲ್ಲಿಗೆ ನಾವು ವಿಡಿಯೋನ ಎಂಡ್ ಮಾಡೋಣ. ಈ ವಿಡಿಯೋಲಿ ನಾನು ಶೇರ್ ಮಾಡಿರೋ ಡೇಟಾ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ನನಗೆ ಇನ್ನೊಂದು ವಿಡಿಯೋ ಅಂದರೆ ಇನ್ನೊಂದು ಕಂಟೆಂಟ್ ಅನ್ನೋದು ಪೋಸ್ಟ್ ಮಾಡೋಕ್ಕೆ ನನಗೆ ಮೋಟಿವೇಟೆಡ್ ಆಗಿ ಫೀಲ್ ಆಗುತ್ತೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.